ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಅವ್ರ ಅಪ್ಪಂಗೆ ಬೈತಾ ಇರ್ತಾರೆ ಅಪರ್ಣ. ಈ ತರ ನಿಮ್ಮ ಮಕ್ಕಳನ್ನ ಬಂದು ಇಲ್ಲಿ ಕೆಲಸ ಮಾಡಿಸೋದು ಒಳ್ಳೇದಲ್ಲ, ಹಾಗಾದ್ರೆ ನೀವು ನಿಮ್ಮ ಮಕ್ಕಳನ್ನ ನೀವೇ ಕಳ್ಕೋಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟು ಇದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ, ಆ ಮನೆ ಸೊಸೆನೆಲ್ಲ ಇಲ್ಲಿಗೆ ಕರ್ಕೊಂಬೇಡಿ ಅಂತ ಹೇಳಿ ಹೋಗ್ಬೇಕಾದ್ರೆ ಕನಕಗೆ ತುಂಬಾ ಕೋಪ ಬಂದು ನಮಗೆ ಅಷ್ಟೊಂದು ಕಾಸಿನ ಅವಶ್ಯಕತೆ ಇಲ್ಲ ಅತ್ಗೆ ಅವರೇ, ನೀವು ಈ ಥರ ಮಾಡೋದು ತಪ್ಪು. ನಾವು ಯಾವತ್ತಿರೂ ನಮ್ಮ ಮಕ್ಕಳು ಸಂಸಾರ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ. ಈ ಥರ ನಾವು ಕಾಸು ಬೇಡಕ್ಕಲ್ಲ ಅಂತ ಹೇಳಿ ಅವ್ರ ಚೆಕ್ ಅವ್ರಿಗೆ ವಾಪಸ್ ಕೊಟ್ಬಿಡ್ತಾಳೆ. ರೀ, ನೀವು ಇದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ್ರಿ, ಕಾವ್ಯ ಹೇಳಿದ್ಕೆ ಅಲ್ವಾ ನಾವು ಇದಕ್ಕೆ ಕೈ ಹಾಕಿದ್ದು, ಪರವಾಗಿಲ್ಲ ಬಿಡಿ, ಆ ಕಾಂಟ್ರಾಕ್ಟ್ನ ನಾವೇ ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಮಾತಾಡಿ ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಮಾಡಿರೋದನ್ನ ರುದ್ರಾಣಿಗೆ ಹೇಳ್ತಾ ಇರ್ತಾನೆ. ಅಮ್ಮ, ಈ ತರ ರಾಜ್ಗೋಗಿ ಈ ವಿಚಾರ ತಿಳಿಸಿದ್ಕೆ ಕಾವ್ಯಂಗ್ ಬಂದಿರೋ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಸಿದಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ಹೌದಾ ರಾಹುಲ್, ಒಳ್ಳೆ ಟೈಮಲ್ಲಿ ಒಳ್ಳೆ ಡಿಸಿಷನ್ ಮಾಡಿದ್ಯಾ, ಹೀಗೆ ಇರಬೇಕು, ಈಗ ನೋಡೋಣ ನಡಿ, ಮನೇಲಿ ಸನ್ನಿವೇಶ ಸ್ಟಾರ್ಟ್ ಆಗುತ್ತೆ ಅಂತ ಅವರಿಬ್ರು ತುದಿಗಾಲಲ್ಲಿ ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಬಂದು, ಅಪ್ಪ ಏನ್ ಇನ್ನೂ ಇಲ್ಲೇ ಇದೆಯಾ, ಅಲ್ಲಿ ಕೆಲಸ ಮಾಡ್ಬೇಕು, ನಡಿಯಪ್ಪ, ಈ ಬ್ರಷ್ಗಳೆಲ್ಲ ಎಲ್ಲಿ ಅಂತ ಎತ್ಕೊಂಡು ಹೊರಡ್ಬೇಕಾದ್ರೆ, ಕಾವ್ಯ ನೀನೇನು ಕೆಲಸ ಮಾಡೋದ್ ಬೇಡ, ಸುಮ್ಮನೆ ನೀನು ನಿಮ್ಮ ಅತ್ತೆ ಮನೆಗೆ ಹೋಗು ಅಂತ ಹೇಳ್ತಾ ಇರ್ಬೇಕಾದ್ರೆ, ಆಗ ಯಾಕಪ್ಪ ಏನಾಯ್ತು, ಯಾಕೆ ಈ ತರ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹೇಳ್ದಷ್ಟು ಮಾಡು, ಬೇಡ ನೀನು ಸುಮ್ಮನೆ ಸೀದಾ ನಿಮ್ಮ ಮನೆಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ಆಗ ಕನಕ ಹೇಳ್ಬಿಡ್ತಾಳೆ, ಈ ತರ ನಿಮ್ಮ ಅತ್ತೆ ಬಂದಿದ್ರು, ಏನೇನ್ ಮಾತಾಡಬಾರ್ದು ಎಲ್ಲ ಮಾತಾಡಿದ್ರು, ತುಂಬಾ ಬೇಜಾರಾಗೋಯ್ತು ನಮ್ಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರ ಬುದ್ಧಿನೇ ಹಾಗೆ ಅಮ್ಮ, ನೀನ್ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ, ನಡಿ ಈಗ ನಾವು ಕೆಲಸ ಮಾಡೋಣ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಪ್ಪ ಅದೇ ಟೈಮಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿರೋರು ಬಂದು, ಕಾವ್ಯ ಅಮ್ಮ ಕಾವ್ಯ ನನ್ನ ಕ್ಷಮಿಸ್ಬಿಡು, ಈ ಕಾಂಟ್ರಾಕ್ಟ್ನ ನಾನು ವಾಪಸ್ ತಗೋತಾ ಇದ್ದೀನಿ, ನನ್ಗೆ ಬೇಡ, ಬೇರೆಯವ್ರಿಗೆ ಕೊಡ್ತೀನಿ ಕಾಂಟ್ರಾಕ್ಟ್ನ ಅಂತ ಹೇಳ್ತಾ ಇರ್ತಾರೆ. ಆಗ ಯಾಕಣ್ಣ ಏನಾಯ್ತು, ನೀವೇ ಕೊಟ್ರಿ ಮತ್ತೆ ವಾಪಸ್ ಇಸ್ಕೊಂತಿದ್ದೀರಾ, ಏನಾಯ್ತು ಅಣ್ಣ ಹೇಳಿ ಅಂತ ಹೇಳ್ಬೇಕಾದ್ರೆ, ಈ ತರ ನಿಮ್ ಗಂಡನೇ ಈ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅವಳಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಅವಳಿಗೆ ತುಂಬಾ ಶಾಕ್ ಆಗೋಗುತ್ತೆ. ಆಗ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡು ಹೊರಟ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಅನಾಮಿಕಾ ನಂಬರ್ಗೋಸ್ಕರ. ಆಗ ಅನಾಮಿಕಾನೇ ಅಪ್ಪುಗೆ ಫೋನ್ ಮಾಡಿಬಿಟ್ಟು, ಏನ್ ಬ್ರೋ, ನನ್ನ ನಂಬರ್ನ ಇಷ್ಟು ದಿವಸ ಆದರೂ ಕಂಡುಹಿಡಿಯೋಕ್ಕಾಗ್ಲಿಲ್ವಾ, ಯಾಕೆ ಬ್ರೋ, ನೀನು ಕಲ್ಯಾಣ್ಗೆ ತುಂಬಾ ಒಳ್ಳೆ ಸ್ನೇಹಿತೆ ಅಲ್ವಾ, ಯಾಕೆ ಬ್ರೋ ಕಂಡುಹಿಡಿಬೇಕಲ್ವಾ, ನೀವು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಅಂತ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಆಗ ಅವಳು, ನೋಡು ನೀನು ಅನಾಮಿಕಾನೇ ಫೋನ್ ಮಾಡಿದಾಳೆ ಅಂತ ಮಾತಾಡ್ತಾ ಇರ್ತಾರೆ ಇಬ್ರು. ಆಗ ಹೇಗಾದ್ರೂ ಮಾಡಿ ಈ ನಂಬರ್ನ ಕಂಡುಹಿಡಿಬೇಕು ಅಂತ ಕಲ್ಯಾಣ್ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಕಾವ್ಯಂಗೋಸ್ಕರ ಕಾಯ್ತಾ ಇರ್ತಾರೆ. ಕಾವ್ಯ ಕೋಪದಿಂದ ಬರೋದನ್ನ ನೋಡಿ ರಾಜು ತುಂಬಾ ಶಾಕ್ ಆಗಿರುತ್ತೆ. ಹೋಗ್ಬೇಕಾದ್ರೆ ನಿಂತ್ಕೋ ಅಂತ ಅಪರ್ಣ ಹೇಳಿ, ಯಾಕ್ ಕಾವ್ಯ ಈ ತರ ಕೆಲಸ ಮಾಡಿದ್ಯಾ ನೀನು, ಈ ಮನೆನ ಹೆಸರುನೆಲ್ಲ ತೆಗಿಬೇಕು ಅಂತಾನೆ ಕಾಯ್ತಾ ಇದ್ಯಾ, ಈಗ ಎಲ್ಲರಿಗೂ ಗೊತ್ತಾಗಿದೆ ಊರೂರ್ ಜನಕ್ಕೆ, ಇನ್ನು ನೀನು ಈ ಮನೆಯಿಂದ ಹೆಸರನ್ನ ಏನೇನ್ ತೆಗಿಬೇಕು ಅಂತ ಕಟ್ಟಿದ್ಯಾ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ. ಆಗ ಅವ್ರ ಮಾವ, ಯಾಕೆ ಕಾವ್ಯ, ಈ ಮನೇಲಿ ಒಂದು ನಿರ್ಧಾರ ತಗೊಂಡಲ್ವಾ ನೀನು ಪ್ರೆಸ್ ಮೆಟ್ ಇಡ್ಬೇಕಾಗಿತ್ತು, ನಾನು ಒಳ್ಳೆ ಕೆಲ್ಸಕ್ಕೆ ಇಟ್ಟಿದ್ದು, ಬೇಡ ಸುಮ್ನೆ ಏನು ಇಟ್ಟಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರ ಅಜ್ಜಿ, ನೀನು ಈ ತರ ಮಾಡಿದ್ದು ತಪ್ಪು ಕಾವ್ಯ ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ, ನೀವು ಸಹ ನನ್ನ ತಪ್ಪು ಅಂತ ಹೇಳ್ತಾ ಇದ್ದೀರಾ, ಇವ್ರನ್ನ ಅರ್ಥ ಮಾಡ್ಕೊಂಡು ಮನೇಲಿರೋ ತರ ಆದ್ರೆ ಇರು, ಇಲ್ಲ ಅಂದ್ರೆ ನೀನ್ ಈ ಮನೆ ಬಿಟ್ಟು ಹೋಗು ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಕಾವ್ಯಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ರಾಜ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ, ಏನು ಈ ತರ ಅಂತಿದಾರಲ್ಲ ಅಮ್ಮ ಅಂತ. ಆಗ ರುದ್ರಾಣಿಗೆ ಮತ್ತೆ ಸ್ವಪ್ನಾಗೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇವಳು ಹೇಗೋ ಮನೆ ಬಿಟ್ಟು ಹೋಗ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ತಾತ ಬಂದು, ಸಾಕು ನಿಲ್ಸಿ, ಕಾವ್ಯ ಮಾಡಿರೋ ವಿಚಾರದಲ್ಲಿ ಏನ್ ತಪ್ಪಿದೆ, ಅವಳೆಲ್ಲಾನು ಈ ಮನೆಗೆ ಏನೇನ್ ಸರಿ ಮಾಡ್ಬೇಕೋ ಎಲ್ಲ ಸರಿ ಮಾಡಿದಾಳೆ, ನೀವ್ ಯಾರು ಅವಳನ್ನ ಹೋಗು ಅಂತ ಹೇಳೋದಿಕ್ಕೆ, ಅವಳು ಈ ಮನೆ ಮುದ್ದಿನ ಸೊಸೆ, ಅವಳು ನಮ್ಮ ಮೊಮ್ಮಗಳು, ಹೇಗ್ ಕಳಿಸ್ತೀರಾ ನೀವು, ಅವಳಂತ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆಗ ರುದ್ರಾಣಿ, ಅಪ್ಪ ನಿನ್ ಮೊಮ್ಮಗಳು ಏನ್ ಕೆಲಸ ಮಾಡಿದಾಳೆ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಆಗ ನನಗೆಲ್ಲ ಗೊತ್ತಿದೆ ರುದ್ರಾಣಿ, ನೀನ್ ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾರೆ. ಮಾವ ಅವ್ರೆ, ಅವಳು ಎಂತ ಕೆಲಸ ಮಾಡಿದಾಳೆ ಅಂತ ನೀವು ಯೋಚನೆ ಮಾಡಿ ಅಂತ ಅಪರ್ಣ ಹೇಳ್ಬೇಕಾದ್ರೆ, ನಿಲ್ಸು ಅಪರ್ಣ,
ಅವಳೇನೇನು ಏನು ಅವಳ ವಿಚಾರ ಎಲ್ಲ ನಾನು ತಿಳ್ಕೊಂಡು ಬಂದೇ ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ. ಆಗ ಕಾವ್ಯಂಗ್ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿದ್ರೆ ಈ ಕಡೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಈ ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅನ್ಕೊಂಡ್ರೆ ಈ ಮುದ್ಕ ಬಂದು ಹಾಳು ಮಾಡ್ಬಿಟ್ಟಲ್ಲ ಮಾಮ್ ಅಂತ ಹೇಳ್ತಾ ಇರ್ತಾನೆ. ಈಗೇನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಪ್ಲಾನ್ಗೆ ಕಾಯ್ಬೇಕಾಗುತ್ತೆ ಅಂತ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಬೇಜಾರು ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಕಾವ್ಯ ಅವ್ರ ತಾತನ್ಗೆ ತುಂಬಾ ಧನ್ಯವಾದಗಳು ತಾತ, ನೀವು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅವಳು ಅವ್ರ ಹತ್ರ ಮಾತಾಡ್ತಾ ನಿಂತಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕನಕ ಮತ್ತೆ ಅವ್ರ ಯಜಮಾನ್ರು ಯೋಚನೆ ಮಾಡ್ತಾ ಇರ್ತಾರೆ. ರೀ ಈಗ ಏನ್ರಿ ಮಾಡೋದು, ಆ ಕಾಂಟ್ರಾಕ್ಟ್ ಬಂದಿದ್ರೆ ಈ ಮನೆ ಸಾಲ ಆದ್ರೂ ತೀರ್ಸೋಣ ಅನ್ಕೊಂಡ್ವಿ, ಈಗ ಏನ್ರಿ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರ ಯಜಮಾನ್ರು ಹೇಳ್ತಾರೆ, ಈ ಮನೇನ ಮಾರ್ಬಿಡೋಣ, ಕಾವ್ಯ ನಮಿಗೋಸ್ಕರ ಏನಾದ್ರೂ ಮಾಡಕ್ ಸಿದ್ಧವಾಗಿರ್ತಾಳೆ, ಆ ಮನೇನ ಎದುರಾಕೊಂಡು ಸಹ ಬರ್ತಾಳೆ, ಆದ್ರೆ ನಮೀಗ ಹೆಸರು ಬೇಡ, ಈ ಮನೇನ ಮಾರ್ಬಿಟ್ಟು ನಾವು ಬೇರೆ ಕಡೆ ಹೋಗ್ಬಿಡೋಣ ಅಂತ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಲ್ಲ ನಿನಗೆ ಬೇಡ್ದಿರೋ ಕೆಲಸನ ಮಾಡು ಅಂದ್ರೆ ಮಾತ್ರ ಚೆನ್ನಾಗಿ ಮಾಡ್ತೀಯ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿ ಹೆಸರು ಹೋಗುತ್ತೆ ಅಂತ ಹೇಳಿದ್ರು ನೀನ್ ಮಾತು ಮೀರ್ ಹೋಗಿದ್ಯಾ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಆಗ ಸರಿ ಬಿಡ್ರಿ, ನಾಳೆಯಿಂದ ನಾನು ಹೋಗೋದೇ ಇಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ. ನಿಜವಾಗ್ಲೂ ಹೋಗೋದಿಲ್ವಾ? ಯಾಕೆ, ಏನಾಯ್ತೆ ಅಷ್ಟು ಬೇಗ ದಿಢೀರ್ ಅಂತ ನೀನು ನಿರ್ಧಾರ ತಗೊಂಡ್ಬಿಟ್ಟಿದ್ಯಾ, ಅಂಥದ್ದು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಆದ್ರೂ ಅವಳು ಏನು ಹೇಳ್ದಿರಾ, ನನಗೆ ಈಗ ನಿದ್ದೆ ಬರ್ತಿದೆ, ಇವಾಗ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಸರಿ ಅಂತ ಮಲ್ಕೊಂಡು ಸಹ ರಾಜ್ ಯೋಚನೆ ಮಾಡ್ತಾ ಇರ್ತಾನೆ, ಏನು ಇವಳು ಇಷ್ಟು ಬೇಗ ದಿಢೀರ್ ಅಂತ ಈ ನಿರ್ಧಾರ ತಗೊಂಡ್ಲು, ಏನೋ ಪ್ಲಾನ್ ಹಾಕಿರ್ಬೇಕು ಇವಳು, ಅದಕ್ಕೆ ಈ ಥರ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಕಾವ್ಯನ ಎಪ್ಸಿ ಮಾತಾಡೋಣ ಅಂತ ಹೋಗ್ತಾ ಇರ್ತಾನೆ. ನೋಡಿದ್ರೆ ಅವನು ಕಾವ್ಯ ಮೇಲೆ ಬಿದ್ದ್ಬಿಡ್ತಾನೆ. ರೀ, ಅವಳು ಜೋರಾಗಿ ಕಿಚ್ಕೊಂಡ್ಬಿಡ್ತಾಳೆ. ರೀ ಅಜ್ಜಿ ತಾತ ಬನ್ನಿ ಯಾರಾದ್ರೂ ಕಾಪಾಡಿ ಅಂತ ಹೇಳ್ಬೇಕಾದ್ರೆ ರಾಜ್ ಅವಳ ಬಾಯಿನ ಮುಚ್ಚಿ, ಹೇ ಸುಮ್ಮನೆ ಇರೇ, ನಾನು ಏನಾದ್ರೂ ಮಾಡಿದ್ನ, ಈಗ ಅವರೆಲ್ಲರೂ ಓಡ್ ಬಂದು ಏನಾಯ್ತು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ ನಾನು, ಸುಮ್ಮನೆ ಇರು ಅಂತ ಅವಳನ್ನ ಬಾಯಿ ಮುಚ್ಚಿಸ್ತಾ ಇರ್ತಾನೆ. ಅಲ್ಲ ನೀನು ಇಷ್ಟು ಬೇಗ ನಿರ್ಧಾರ ತಗೊಂಡಲ್ಲ, ಅದಕ್ಕೇನು ಕಾರಣ ಅಂತ ಕೇಳ್ತಾ ಇರ್ತಾನೆ. ಆಗ ಈಗ ನನಗೇನು ಯೋಚನೆ ಇಲ್ಲ ರೀ, ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ, ಸುಮ್ಮನೆ ಇರಿ ಅಂತ ಅವಳು ಸಹ ಮಲ್ಕೊಂಡ್ಬಿಡ್ತಾಳೆ. ಕಾವ್ಯ ಇನ್ನ ಬೆಳಗಿನ ದಿನಚರಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಅವಳು ಕೆಲಸ ಮಾಡ್ತಾನೆ ಅವ್ರ ತಾತಂಗೋಸ್ಕರ ಕಾಯ್ತಾ ಇರ್ತಾಳೆ. ಆಗ ಏನ್ ಮಾಡ್ತಿದ್ಯಾ, ಒರ್ಸಿರೋದನ್ನೇ ಎಸ್ಸತಿ ಅಂತ ಒರೆಸ್ತಿದ್ಯಾ ಅಂತ ಸ್ವಪ್ನ ಕೇಳ್ಬೇಕಾದ್ರೆ, ನೆನ್ನೆ ಒರ್ಸಿಲ್ಲ, ಈಗ ಒರೆಸ್ತಾ ಇದೀನಿ, ನಿನಗೇನಾದ್ರೂ ಕಷ್ಟ ಆಗ್ತಿದ್ಯಾ ಅಂತ ಕೇಳ್ತಾಳೆ. ಆಗ ನನಗೇನು ಕಷ್ಟ ಇಲ್ಲ, ಏನಾದ್ರೂ ಬೇರೆ ಕೆಲಸ ಇದ್ರೆ ಮಾಡ್ಕೊ ಹೋಗು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಈ ಕಡೆ ರಾಜ್ ಏನ್ ಮಾಡ್ತಾಳೆ ಇವಳು ಪ್ಲಾನ್ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಕಾವ್ಯನ ನೋಡಿ ಅವನು ಅವ್ರ ತಾತನ ಹತ್ರ ಮಾತಾಡೋದಿಕ್ ಹೋಗ್ತಾನೆ. ಏನಾದ್ರೂ ಮಾಡ್ಬೇಕಲ್ಲ, ತಾತನ ಕಣ್ಣಿಗೆ ನಾನು ಕಾಣಿಸ್ಕೋಬೇಕಲ್ಲ, ನಮ್ಮ ತವ್ರ ಮನೆ ಕಳಿಸ್ಬೇಕಲ್ಲ ಈ ತಾತ ಅಂತ ಯೋಚನೆ ಮಾಡಿ, ತಗೊಳ್ಳಿ ತಾತ ಅವ್ರೆ, ಇವತ್ತಿನ ನ್ಯೂಸ್ ಪೇಪರ್ ಬಂದಿದೆ, ಓದಿ ಅಂತ ಕೊಡ್ತಾ ಇರ್ತಾರೆ. ಆಗ ರಾಜ್ ಕೈಗೆ ಬುಕ್ ಕೊಟ್ಟಿ, ತಗೊಳ್ಳಿ ಇದು ನೀವು ಓದಿ ಅಂತ ಅವಳು ರಾಜ್ ಕೈ ಕೊಟ್ಟಿ ಮಾತಾಡ್ತಾ ಇರ್ತಾಳೆ. ಅವ್ರ ತಾತನ್ಗೆ ಈ ವಿಚಾರ ಹೇಳಿ ಮತ್ತೆ ಅವಳು ಅವ್ರ ತವ್ರ ಮನೆಗೆ ಹೋಗ್ತಾಳ. ಆ ವಿಚಾರ ಮತ್ತೆ ಅಪರ್ಣಾಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸೇರಿ ಮತ್ತೆ ಕಾವ್ಯನ್ಗೆ ಅಪಾಯದಲ್ಲಿ ಸಿಲುಕಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದ್ರ ತಕ್ಕನಂಗೆ ಅವ್ರು ಮಾಡ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.